ಎಸ್ ಪ್ರಮೋಷನ್ ಅಂದರೆ ಫಸ್ಟ್ ಅದೇ ಕಾರಲ್ಲಿ ಏನೋ ಬರೋ ಪ್ಲಾನ್ಸ್ ಇದೆಯಾ? ಮೋಸ್ಟ್ಲಿ ಅದೇ ಪ್ಲ್ಯಾನ್ ಮಾಡ್ಬೋದು. ಅದೇ ಇವಾಗ ನಾವು ಎಲ್ಲೋ ಹೊರ್ಗಡೆ ಎಲ್ಲ ಶೂಟಿಂಗ್ ಹೋಗ್ತಾ ಇದ್ವಲ್ಲ ಕಾರ್ ತಗೊಂಡು, ಪಾಪ ಮಕ್ಕಳೆಲ್ಲ ಹುಡುಗರೆಲ್ಲ ಲ್ಯಾಂಬರ್ಗಿನಿ ಕಾರು ಅಂತ ಹಿಂದೆ ಓಡ್ಬರೋರು ಪಾಪ. ಅವ್ರಿಗೇನು ಗೊತ್ತು ಇದು ಹೊಂಡಾ ಸಿವಿಕ್ ರೀ ಆಲ್ಟ್ರೇಷನ್ ಮಾಡಿಸಿರೋದು ಅಂತ. ಲ್ಯಾಂಬರ್ಗಿನಿ ಕಾರು ಅಂತ. ಇನ್ನೇನು ಪಾಪ ಖುಷಿ ಪಡ್ತಾರಲ್ಲ, ಅವ್ರನ್ನ ಯಾಕೆ ಡಿಸಪಾಯಿಂಟ್ ಮಾಡೋದಂತ. ಲ್ಯಾಂಬರ್ಗಿನಿ ಕಾರು, ಅಣ್ಣ ಇದು ಬಾಸ್ ಹತ್ರ ಇದೆಯಲ್ಲ ಕಾರ್, ಇದು ಡಿ ಬಾಸ್ ಹತ್ರ ಇದೇ ಕಾರ್ ಇರೋದು, ಅದೇ ಕಾರು, ಅದೇ ಥರದ ಕಾರು ಇದು ಅಂತ ನಾವು ಫುಲ್ಲು ಎಲ್ಲ ಮಕ್ಕಳಿಗೆಲ್ಲನೂ ಹೋಲ್ಟ್ ಬಿಟ್ಟಿದ್ರೆ. ಇನ್ನೇನು ಮಾಡೋದು ಪಾಪ, ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಯಾಕೆ. ಎಷ್ಟೊಂದು ಜನ ಪಾಪ ಗೊತ್ತಿಲ್ಲದೇ ಕಾರ್ ಮುಂದೆ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಅಲ್ಲಂತೂ ಫುಲ್ ಓಡ್ಬಿಟ್ಟಿದ್ರೆ. ಈಗ ನಮ್ಮ ಇಂಟರ್ವ್ಯೂ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ, ಎಲ್ಲ ಸಿಕ್ಕಿದ್ರೆ ಏನು ನಿಮ್ಮ ಪರಿಸ್ಥಿತಿ ಅಂತ. ಆಲ್ರೆಡಿ ಗೊತ್ತಾಗಿರುತ್ತೆ ಸರ್, 100% ಅಲ್ಲ ಅಂತ ಗೊತ್ತಾಗಿರುತ್ತೆ. ಆಮೇಲೆ ಯಾರು ಹೇಳಿರ್ತಾರಲ್ಲ, ಫೋಟೋ ತೋರಿಸ್ಬಿಟ್ಟು ಲ್ಯಾಂಬರ್ಗಿನಿ ಕಾರ್ ಮುಂದೆ ಫೋಟೋ ತೆಗೆಸ್ಕೊಂಡಿದ್ದು ನೋಡ್ರಿ, ಲ್ಯಾಂಬರ್ಗಿನಿ ಕಾರಲ್ಲ ಇದು. ಈಗ ಒಂದು ನೀವು ಹೇಳಿದ್ರಿ ಆಗಲೇ, ನಾಯಕ ನಟ ಅಂತಂದರೆ ಅಲ್ಲ ಅಂತ ಹೇಳಿದ್ರಿ. ಅದರ ಜೊತೆಗೆ ಒಂದು ಲೀಡ್ ಕ್ಯಾರೆಕ್ಟರ್, 3 ಜನ ಲೀಡ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ಇಂಪಾರ್ಟೆಂಟ್ ರೋಲನ್ನು ಮಾಡಬೇಕು ಅಂತಂದಾಗ ಆ ಸಿನಿಮಾದ ಬಗ್ಗೆ ಆಗಿರ್ಬೋದು, ಆ ಸಿನಿಮಾದ ಕತೆ ಬಗ್ಗೆ ಆಗಿರ್ಬೋದು ಒಂದಷ್ಟು ಹಿಡ್ತಾ ಇರಬೇಕು ಅಂತ ಅಂದ್ಕೊತೀವಿ. ಬಿಕಾಸ್ ಆ್ಯಸ್ ಎ ನಟನಾಗಿ ನಾವು ಆ ಒಂದು ಜೀವಕ್ಕೆ, ಆ ಒಂದು ಪಾತ್ರಕ್ಕೆ ನಾವು ಜೀವವನ್ನು ಕೊಡ್ತಿದ್ದೀವಿ ಅಂತಂದಾಗ ಸಾಕಷ್ಟು ವಿಚಾರಗಳನ್ನ ತಿಳ್ಕೊ. ಸೊ ನಿಮ್ಮ ಪಾತ್ರ ಯಾವ ರೀತಿ ಮೂಡಿ ಬರ್ತಾ ಇದೆ? ಅಫ್ಕೋರ್ಸ್ ನಾವೀಗ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು ನೋಡಿದಾಗ ಅವ್ರಿಗೆ ನಿಮ್ಮದು ಮತ್ತು ಗಿಲ್ಲಿಯವರ ಕಾಮಿಡಿ ಟೈಮಿಂಗ್ಸ್ ಆಗಿರ್ಬೋದು, ಒಬ್ರಿಗೊಬ್ಬರು ಮಾತಾಡ್ಕೊಂಡು ಮಾಡುವಂತಹ ಒಂದು ಶೈಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಆನ್ ಸ್ಕ್ರೀನಲ್ಲಿ ಕಾಣಿಸ್ತದೆ. ಬಟ್ ಆಫ್ ದಿ ಸ್ಕ್ರೀನ್ ಎಷ್ಟು ಕಾಮಿಡಿಯನ್ನು ಮಾಡ್ತಿರೋ ಅದರೊಟ್ಟಿಗೆ ಒಂದೊಳ್ಳೆ ಮೆಸೇಜ್ ಇದೆ ಅನ್ನೋವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಸರ್, ಅಂದರೆ ಫಸ್ಟ್ ಆಫ್ ಆಲ್ ಈ ಸಿನಿಮಾದಲ್ಲಿ ವಿಜಯಾನಂದ್ ಸರು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದನ್ನೇ ಹೇಳ್ತಾಯಿದ್ರು, ನಮಗೆ ಕತೆ ಮಾಡಬೇಕಾದ್ರೆ ಈ ಕತೆಗೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ತೊಗೊಂಡು ಅಷ್ಟು ಕ್ಯಾಲಿಬರ್ ಇರೋವಂಥವ್ರನ್ನೇ ಹುಡುಕ್ತಾ ಇದ್ವಿ. ಆವಾಗ ನಮಗೆ ಇವ್ರು ಸಿಕ್ಕಿದ್ದು ಅನ್ನೋ ಥರ. ಸೊ ಅವ್ರ ಕಾನ್ಫಿಡೆನ್ಸ್ ಇರೋದಕ್ಕೇ ಆ ಪಾತ್ರಕ್ಕೆ ನಮ್ಮನ್ನ ಹಾಕಿದ್ದಾರೆ ಅನ್ನೋದೊಂದು. ಅದು ಬಿಟ್ಟರೆ ಇನ್ನೊಂದು ಏನಂದರೆ, ನಾವು ನಮ್ಮ ಜಾನರ್ ಇದು ಕಾಮಿಡಿ ಅನ್ನೋದು. ಸೊ ಇದು ಒಬ್ಬೊಬ್ಬರು ಡೈರೆಕ್ಟ್ರು ವಿಶೇಷತೆ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಬೇಕಾಗಿರೋ ಕಾಮಿಡಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ತೀರಾ ಅತಿರೇಕವಾಗಿ ಓವರ್ ಆ್ಯಕ್ಟಿಂಗ್ ಮಾಡಿಸ್ತಾರೆ. ಬಟ್ ವಿಜಯಾನಂದ್ ಸರು ರೈಟಿಂಗಲ್ಲೇ ಅವರು ಸೆಟಲ್ಡಾಗಿ ಅಂದರೆ ಅತಿರೇಕ ಇಲ್ಲ ಇದರಲ್ಲಿ. ಆ್ಯಕ್ಟಿಂಗಲ್ಲಿ ನ್ಯಾಚುರಲ್, ನೈಜ ಕಾಮಿಡಿ. ಅಂದರೆ ಸಿಚುವೇಶನ್ ಅನ್ನೋದಕ್ಕಿಂತ ಓಕೆ, ನಾವು ಮಾತಾಡೋದು ಕೆಲವೊಂದು ಸಂಭಾಷಣೆಗಳು ನಿಮಗೆ ಕಜಗುಳಿ ತೀರಾ ಅದ್ಭುತವಾಗಿ ನಿಮಗೊಂದು ಮನೋರಂಜನೆಯಾಗಿ ಇಡೀ ಸಿನಿಮಾ ಟ್ರಾವೆಲ್ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ನಿಮ್ಗೆ ಇನ್ನೊಂದೇನೆಂದರೆ, ಮಧ್ಯೆ ಅಲ್ಲಲ್ಲೇ ಅಲಂಕಾರ ಆದಂಗೆ, ಒಂದು ಹೂ ಹಾರದಲ್ಲಿ, ಒಂದು ಚೆಂಡು ಹಾರದಲ್ಲಿ ಮಧ್ಯೆ ಗುಲಾಬಿ, ಇದು ದೊಡ್ಡ ದೊಡ್ಡ ಹೂಗಳೆಲ್ಲ, ಸಂಪಿಗೆ, ಈ ಥರ ಎಲ್ಲ ಅಲಂಕಾರ, ಸೆಂಟ್ರಲ್ಲಿ ಅಲಂಕಾರ ಮಾಡ್ತಾರಲ್ಲ ಆ ಥರ. ಅವಾಗವಾಗ ಸಾಧು ಸರ್ ಬರ್ತಾರೆ, ಅವಾಗವಾಗ ಟೆನ್ನಿಸ್ ಕೃಷ್ಣ ಸರ್ ಬರ್ತಾರೆ, ಅದಾದಮೇಲೆ ಡ್ರ್ಯಾಗನ್ ಮಂಜು ಅವ್ರು ಇರ್ತಾರೆ, ಜಿ ಅವ್ರು ಇರ್ತಾರೆ. ಈ ಥರ ಅವರೆಲ್ಲ ಬಂದು ಅಲಂಕಾರ ಮಾಡಿ ಆ ಹೂವಾರನ ಫಿನಿಷ್ ಮಾಡಿರ್ತಾರೆ. ಈ ಥರ ಒಂದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸರ್ ಇದು. ಅಂದರೆ ಕೆಲವೊಂದು ಎಲ್ಲ ಸಿನಿಮಾಗಳಲ್ಲೂ ನಮಗೇನಂದರೆ ಒಂದು 5 ಸೀನ್ ಇರುತ್ತೆ, 6 ಸೀನ್ ಇರುತ್ತೆ, ಅದರಲ್ಲಿ ಎಷ್ಟು ಪ್ರೂವ್ ಮಾಡ್ಕೊಬೇಕೋ ಅದು ಸ್ಪೇಸ್ ಇರುತ್ತೆ. ಬಟ್ ಇದರಲ್ಲಾದರೆ ಇಡೀ ಸಿನಿಮಾ ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ ಇವ್ರನ್ನ ಸಿನಿಮಾದಲ್ಲಿ ಲೀಡಾಗಿ ಹಾಕೊಂಡು ಮಾಡಬೇಕು ಅನ್ನೋದು. ಬಟ್ ಅವ್ರಿಗೊಂದು ಭಯ ಇರುತ್ತೆ, ಇಡೀ ಸಿನಿಮಾನ ಕ್ಯಾರಿ ಮಾಡ್ತಾರೆ ಇವರು ಇಲ್ವಾ ಅನ್ನೋದೊಂದು ಭಯ ಇರುತ್ತೆ ಅವ್ರಿಗೆ. ಸೊ ಈ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ಆ ಭಯನ ಅವರು ಓಕೆ ಇವರು ಮಾಡ್ಬೋದೇನೋ, ಅನಿಸ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಸರ್. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಎಸ್, ಅದಕ್ಕೆ ಅನಿಸುತ್ತೆ ಇಡೀ ಸಿನಿಮಾ ಫುಲ್ ನೀವೇ ಆವರಿಸ್ಕೊಂಡಿರ್ತೀರ, ಆದರೆ ಸೆಟಲ್ ಆಫ್ ದಿ ಸ್ಕ್ರೀನಲ್ಲೇ ಹುಡುಗಿರ ಜೊತೆನೇ ಇರ್ತೀರಾ ಅಂತ ಕಂಪ್ಲೇಂಟ್ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹುಡುಗಿರೇ ಇಲ್ವಲ್ಲ ಸರ್. ಏನು ಶ್ವೇತಾ ಅವ್ರು ಹುಡುಗಿರಲ್ಲ ಅಂತ? ಹಂಗಲ್ಲ ಸರ್, ಅವ್ರ ಜೊತೆ ಯಾಕಿರೋಣ, ನಾನು ಗಿಲ್ಲಿಯವ್ರ ಜೊತೆ ಇರ್ತಾಯಿದ್ದೆ.
ಅಂದರೆ ಗಿಲ್ಲಿಯವ್ರದ್ದು ಒಂಥರ ಅಂದರೆ ಅವರು ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಫನ್ ಕ್ರಿಯೇಟ್ ಮಾಡ್ತಾರೆ ಎಲ್ಲೇ ಇದ್ರೂ. ಸೊ ನಾನು ಅವ್ರ ಜೊತೆ ಇರ್ತಾಯಿದ್ದೆ. ಬಟ್ ಶ್ವೇತಾ ಅವ್ರದ್ದು ಅಂದರೆ ಅವ್ರದ್ದು ಶೂಟಿಂಗ್ ಆಗ್ತಿದ್ದಂಗೆ ಅವ್ರದ್ದು ಏನಿದೆ ಮೇಕಪ್ ಅಥವಾ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಅವರು ಹೋಗ್ಬಿಡ್ತಾಯಿದ್ರು. ಬಟ್ ಅದು ಬಿಟ್ಟರೆ ಬೇರೆ ಯಾರು ಹುಡುಗಿರು ಇರ್ತಾರಿಲ್ಲ. ನನ್ನ ಗಿಲ್ಲಿಯವ್ರು ನನ್ನ ಮಾತಾಡ್ಬೇಕಂತ ನಾನು ಗಿಲ್ಲಿಯವ್ರಿಗೆ ಮಾತಾಡ್ಬೇಕಾಯ್ತು ಅಷ್ಟೇ. ಔಟ್ಡೋರ್ಗೆ ಹೋದ್ರೂ ಅಷ್ಟೇ ನಾನು ಗಿಲ್ಲಿಯವರೇ ಜೊತೆಲಿ ಇರ್ತಾಯಿದ್ದು. ಎಲ್ಲಿ ನಿಮ್ಗೆ ಯಾರು ಹೇಳಿದ್ರು ಆ ಥರ ತಪ್ಪು ಮಾಹಿತಿ ಕೊಟ್ಬಿಟ್ಟವ್ರೆ ಹುಡುಗಿಯರ ಜೊತೆ. ಯಾಕೆಂದರೆ ಮೊನ್ನೆ ಸಾಧು ಸರ್ ಹೇಳಿರೋದು ಪಾಪ ಸಾಧು ಸರ್ಗೆ ಗೊತ್ತೇ ಇಲ್ಲ. ಸಾಧು ಸರ್ ಸುಮ್ಮನೆ ರೇಗ್ಸಕ್ಕೆ ಹಂಗೆ ಅಂದಿದ್ದು. ನೀವು ಹೇಳೋ ಪ್ರಕಾರ ನಾನು ಹಂಗಾರೆ ಇನ್ನೂ ಯಾಕೆ ಸ್ಟಿಲ್ ಸಿಂಗಲ್ ಆಗಿರ್ತಾ ಇದ್ದೆ ನಾನು? ಯಾರಿಗೆ ಗೊತ್ತು, ಎಲ್ಲರ ಹತ್ರ ಸಿಂಗಲ್ ಅಂದ್ಕೊಂಡು ಎಲ್ಲರ ಜೊತೆ ಮಿಂಗಲ್ ಆಗಿರ್ಬೋದು ಗೌರವ್ ಶೆಟ್ಟಿ. ಓ ಮೈ ಗಾಡ್ ಸರ್, ಮಾತುಗಳು ಬರ್ತಿಲ್ಲ ಈಗ. ಅಲ್ಲ, ಆ್ಯಕ್ಚುಲಿ ನಾನು ಸುತ್ತಮುತ್ತ ಇರೋರು ಗೊತ್ತು ಬಿಡಿ, ನಾನು ಸಿಂಗಲ್ಲ ಇಲ್ಲ ಮಿಂಗಲ್ ಆಗ್ತೀನ, ಅಥವಾ ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಹುಡುಗಿರಿಗಾಗಲಿ ನನ್ನ ಫೀಮೇಲ್ ಕೋ ಆ್ಯಕ್ಟ್ರೆಸ್ಗಳಿರ್ತಾರಲ್ಲ ಅವ್ರಿಗೆ ಗೊತ್ತು ನಾನು ಹೆಂಗೆ ಅಂತ. ನಾನೇ ಹೇಳ್ಕೊಳ್ಳೋದು ಹೆಂಗೆ ನಾನು ಹಂಗಲ್ಲ ಅಂತ. ಆ್ಯಸ್ ಸೀನ್ ಬೈ ದ ರೆಸ್ಟ್. ಎಸ್, 27ಕ್ಕೆ ರಿಲೀಸ್ ಆಗ್ತಾ ಇದೆ. ಹೆಂಗೆ ಅನ್ನಿಸ್ತಿದೆ? ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲೆಲ್ಲನೂ ಪಾಲ್ಗೊಳ್ತಾ ಇದ್ದಾರೆ, ಯಾವ ರೀತಿ ಪ್ಲಾನ್ಸ್ ಎಲ್ಲ ನಡೀತಾ ಇದೆ ಅಂತ? ಸಿನಿಮಾ ಅಂದರೆ ರೀಚ್ ಮಾಡೋದೇ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಜನಕ್ಕೆ ತಲುಪೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಮೋಷನ್ನಲ್ಲಿ ನಮಗೆ ಮೇಯ್ನು ಒಂದು ಶಕ್ತಿಯಾಗಿದ್ದು ಗಿಲ್ಲಿಯವ್ರದ್ದು ಬಿಗ್ ಬಾಸ್. ಇದು ಅವ್ರು ಆಚೆ ಬರ್ತಿದ್ದಂಗೆ ಅವರಿಂದ ಸೂಪರ್ ಹಿಟ್ ಸಿನಿಮಾ ಅನ್ನೋದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಗಿಲ್ಲಿಯವರೇ. ಸೊ ಅವರು ಇದರಲ್ಲಿ ಇಡೀ ಸಿನಿಮಾ ಲೀಡಾಗಿ ಮಾಡಿರೋದ್ರಿಂದ ನಮಗೆಲ್ಲೋ ಒಂದು ಕಡೆ ಪಬ್ಲಿಸಿಟಿಗೆ ಆಲ್ರೆಡಿ ಸೂಪರ್ ಹಿಟ್ ಅನ್ನೋದು ಮೈಂಡಲ್ಲಿ ಎಲ್ಲರಿಗೂ ಇರುತ್ತೆ. ನಾವು ಏನು ರೀಚ್ ಮಾಡಬೇಕು ಅಂದರೆ ಯಾವತ್ತು ರಿಲೀಸ್ ಆಗ್ತಾ ಇದೆ, ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ರೀಚ್ ಮಾಡಬೇಕು. ಅದಕ್ಕೆ ಏನೇನು ಟೀಮ್ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ ಅದನ್ನು ನಾವು ಅಂದರೆ ನಮ್ಮ ಅವೈಲೇಬಿಲಿಟಿ ನಾವು ಕಂಪ್ಲೀಟಾಗಿ ಸಿನಿಮಾಗೋಸ್ಕರ ಪ್ರಮೋಷನ್ಗೆ ಕಂಪ್ಲೀಟಾಗಿ 100% ಅವೈಲೇಬಲ್ ಇರೋದು. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದು. ಆಮೇಲೆ ನಮ್ಮ ಕೈಲಿ ಏನಾಗುತ್ತೋ ನಾವು ಮಾಡಬೇಕು. ಯಾಕೆಂದರೆ ತಲುಪಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾನ. ಒಂದೊಂದು ಸಿನಿಮಾದಲ್ಲಾಗಿರ್ಬೋದು, ಒಂದೊಂದು ಶಾರ್ಟ್ ಮೂವಿಗಳಾಗಿರ್ಬೋದು, ಗೌರವ್ ಶೆಟ್ಟಿಯನ್ನು ಒಂದೊಂದು ರೀತಿಯಲ್ಲಿ ನಾವು ಕಾಣಿಸ್ಕೊಳ್ತಿದ್ವಿ. ವಿಭಿನ್ನ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಅಥವಾ ಪಾತ್ರ ಆಗಿರ್ಬೋದು, ಅಥವಾ ಕಾಮಿಡಿ ಟೈಮಿಂಗ್ಸ್ ಆಗಿರ್ಬೋದು, ಅದು ಕೂಡ. ಸೊ ಸೂಪರ್ ಹಿಟ್ ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ವಿಭಿನ್ನವಾದಂತಹ ಗೌರವ್ ಶೆಟ್ಟಿಯವರನ್ನು ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ವೀಕ್ಷಕರು ಕಾಣಬಹುದು ಅಂತ? ವಿಭಿನ್ನ ಅಂತ ನಾನೇನು ಹೇಳೋಕ್ಕೋಗಲ್ಲ. ಯಾಕೆಂದರೆ ವಿಭಿನ್ನವಾಗಿ ಏನೂ ಆಡಿಲ್ಲ. ಅಂದರೆ ನನ್ನ ಪಾತ್ರ ಅಥವಾ ನನ್ನ ಆ್ಯಕ್ಟಿಂಗು ವಿಭಿನ್ನವಾಗಿ ನಾನು ಏನಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅದನ್ನು ಹೇಳ್ತಾ ಇದ್ದೆ. ಇಲ್ಲ, ನಿಮ್ಗೊಂದು ನೀಟ್ ಕಾಮಿಡಿ ಇದು. ವಿಭಿನ್ನವಾಗಿ ಅನ್ನೋದಕ್ಕಿಂತ ಒಂದು ಕಚಗುಳಿ ಅಂದರೆ ಏನು ನೋಡಿರ್ತೀರ ಫನ್ನು ಅದರಲ್ಲಿ. ಬಟ್ ಇದು ಬೇರೆ ಸಂಭಾಷಣೆ ಇರುತ್ತೆ, ಬೇರೆ ಸಿಚುವೇಶನ್ಗಳಿರುತ್ತೆ. ಆ ಸಿಚುವೇಶನ್ಗಳಲ್ಲಿ ನಾವು ಯಾವ ಥರ ನಮಗೆ ಮನೋರಂಜನೆ ಕೊಡ್ಬೋದು ಅನ್ನೋದು ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಸೊ ವಿಭಿನ್ನವಾಗಿ ಅನ್ನೋ ಥರ ಏನಿಲ್ಲ. ಬಟ್ ನಿಮಗಿದು ಏನಾಗ್ಬಿಡುತ್ತೆ, ಕಾಮಿಡಿ ಇದೆ. ಕಾಮಿಡಿ ಒಳಗಡೆ ಏನಾದರೂ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುತ್ತಲ್ಲ, ಫನ್ ಜೊತೆ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇದ್ದಾಗ ಅದೆಲ್ಲ ಒಂದು ಕಡೆ ಬರೀ ಫನ್ನು ಹೋಗೋಕ್ಕಾಗಲ್ಲ, ಅಥವಾ ಬರೀ ಎಮೋಷನು ಹೋಗೋಕ್ಕಾಗಲ್ಲ. ಬಟ್ ಇಲ್ಲಿ ನಿಮ್ಗೆ ಥ್ರಿಲ್ಲರ್ ಜೊತೆ ಒಂದು ಫನ್ ಇದೆಯಲ್ಲ, ಅದು ನಿಮಗೆ ಜನನ ಕೂರಿಸುತ್ತೆ ಥಿಯೇಟ್ರಲ್ಲಿ ಅನ್ನೋದೊಂದು ಕಾನ್ಫಿಡೆನ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.